RX 135 ಒರಿಜಿನಲ್ 1L7 5 ಸ್ಪೀಡ್ ಬೈಕ್ ಇದು 2000 ಮಾಡಲ್ ಇದು. ಯಾಕೆಂದರೆ ಇದು ಗುಜರಾತ್ ಗಾಡಿ, ಇದು ಕೆ ಗಾಡಿ ಅಲ್ಲ, ಗುಜರಾತ್ ಗಾಡಿನ NOC ತೊಗೊಂಡು ಕೆಗೆ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತೆ ಅವ್ರು ಲಾಸ್ಟ್ 4 ನಂಬರ್ ಏನೋ ಚಾಯ್ಸ್ ತೊಗೊಂಡು ತುಂಬ ಖರ್ಚು ಬಿದ್ದಿದೆ. ಹೇಳ್ತೀನಿ ಎಲ್ಲ ಏನೇನಾಗಿದೆ, ಏನೇನು ಖರ್ಚು ಬಂದಿದೆ ಅಂತ ಗಾಡಿಗೆ. ಜಾಸ್ತಿ ಲುಕ್ ಇದೆ, ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಶೈನಿಂಗಲ್ಲಿ ಸಖತ್ತಾಗಿದೆ. ಸೊ ಇವತ್ತು ನೋಡ್ತಾರ ಗಾಡಿ ಬಂದು RX 135 ಒರಿಜಿನಲ್ 1L7 5 ಸ್ಪೀಡ್ ಬೈಕ್ ಇದು 2000 ಮಾಡಲ್ ಇದು. ಕನ್ವರ್ಟೆಡ್ ಅಲ್ಲ, ಒರಿಜಿನಲ್ 1L7 5 ಸ್ಪೀಡ್ ಇದು. ರೀಸೆಂಟಾಗಿ ರಿಸ್ಟೋರೇಷನ್ ಆಗಿದೆ ಗಾಡಿ, ಡಿಸ್ಮೆಂಟಲ್ ಆಗಿ ಮತ್ತೆ ರೀಅಸೆಂಬಲ್ ಆಗಿದೆ. ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಗಾಡಿನ ರೆಡಿ ಮಾಡಿರೋರು. ಅಂದರೆ ಖರ್ಚು ತುಂಬಾ ಬಂದಿದೆ ಗಾಡಿಗೆ, ಯಾಕೆಂದರೆ ಇದು ಗುಜರಾತ್ ಗಾಡಿ, ಇದು ಕೆ ಗಾಡಿ ಅಲ್ಲ, ಗುಜರಾತ್ ಗಾಡಿನ NOC ತೊಗೊಂಡು ಕೆಗೆ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತೆ ಅವ್ರು ಲಾಸ್ಟ್ 4 ನಂಬರ್ ಏನೋ ಚಾಯ್ಸ್ ತೊಗೊಂಡು ತುಂಬ ಖರ್ಚು ಬಿದ್ದಿದೆ. ಹೇಳ್ತೀನಿ ಎಲ್ಲ ಏನೇನಾಗಿದೆ, ಏನೇನು ಖರ್ಚು ಬಂದಿದೆ ಅಂತ ಗಾಡಿಗೆ. ಇವರು ಆಲ್ಟ್ರೇಷನ್ ಏನು ಮಾಡಿಸಿಲ್ಲ, ಫುಲ್ ಕಂಪ್ಲೀಟ್ ಗಾಡಿ ಸ್ಟಾಕೆಲ್ಲ ಮಾಡಿಸಿದ್ದಾರೆ. ಪೇಂಟಿಂಗು ಸಕ್ಕತ್ತಾಗಿದೆ, ಇನ್ನೊಂದು ಶೈನಿಂಗ್ಗೆ ಗ್ಲಾಸಿ ಲುಕ್ ಇದೆ. ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಶೈನಿಂಗಲ್ಲಿ ಸಖತ್ತಾಗಿದೆ. ಇನ್ನೊಂದು ಇದರಲ್ಲಿ ಝೆಡ್ದು ಮೀಟರ್ ಹಾಕ್ಸಿದ್ದಾರೆ. ಮೀಟ್ರ್ ಓಡೋದು ನೋಡೋದೇ ಒಂಥರ ಖುಷಿ. ಇದು RPM, ಈ ಯಮಹಾ ಎಂಬೋಸ್ಡ್ ಎಂಬ್ಲಮ್ ಇದು ಹಾಕ್ಸಿದ್ದಾರೆ. ಮೌಂಟು ಹ್ಯಾಂಡಲ್ ಬಾರ್ ಮೌಂಟ್. ಹಿಂದೆಗಡೆ ಬಂದು MRFದು ಟೈರ್ ಹಾಕ್ಸಿದ್ದಾರೆ. 18 ಇಂಚ್ ವೀಲ್ ಹಾಕ್ಸಿದ್ದಾರೆ. MRF ಮೋಟೋಡಿ 18 ಇಂಚ್ ವೀಲು, ಬಟನ್ಸ್ ಟೈರ್ ಹಾಕ್ಸಿದ್ದಾರೆ. ಫ್ರಂಟು ಕೂಡ ಸೇಮ್ ಟೈರ್ ಹಾಕ್ಸಿದ್ದಾರೆ. ನಾನು ಇವ್ರಿಗೆ ಆ್ಯಕ್ಚುಲಿ ಹೇಳಿದೆ, ನಾನು ಫ್ರಂಟು ಸ್ಟ್ರೈಪ್ ಟೈರ್ಸ್ ಹಾಕ್ಸ್ರಿ, ಫ್ರಂಟು ಬಟನ್ ಟೈರ್ ಹಾಕಿಸ್ಬೇಡ್ರಿ ಅಂತ. ಆದರೂ ಇವ್ರು ಕೇಳ್ದಿರ ಫ್ರಂಟ್ ಬಟನ್ ಟೈರ್ ಹಾಕ್ಸ್ಬಿಟ್ಟಿದ್ದಾರೆ. ಇದು ಸೆಂಟ್ರಲ್ ಲಾಕ್ ಹಾಕ್ಸಿದ್ದಾರೆ. ಇದಕ್ಕೆ ಬಿಟ್ಟರೆ ಮಿರರ್ ಇದೆ. ಕಂಪ್ಲೀಟ್ ಗಾಡಿ ಸ್ಟಾಕಲ್ಲಿರೋದ್ರಿಂದ ಸ್ಯಾರಿ ಗಾರ್ಡು ಇಟ್ಟಿದ್ದಾರೆ, ಕ್ರ್ಯಾಶ್ ಗಾರ್ಡ್ ಇಟ್ಟಿದ್ದಾರೆ. ಫ್ರಂಟು ಕೂಡ ಕ್ರೋಮಿಯಮ್ಗೆ ಹಾಕಿದ್ದಾರೆ. ಇನ್ನೊಂದು ಇದರಲ್ಲಿ ಇಂಡಿಕೇಟರ್ಸ್ ಬಂದು ಟೈಗರ್ ಮಾಡಲು RXಲ್ಲಿ ಲಾಸ್ಟ್ ಮಾಡಲ್ ಯಾವ್ದು ಬರ್ತಾಯಿತ್ತು ಅದ್ರದ್ದು ಇಂಡಿಕೇಟರ್ ಹಾಕ್ಸಿದ್ದಾರೆ, ಲುಕ್ ಚೆನ್ನಾಗಿರುತ್ತೆ ಅಂತ. ಇದರಲ್ಲಿ ಪಾರ್ಕಿಂಗ್ ಕೂಡ ಇದೆ, ಇಲ್ಲಿ ಆಮೇಲೆ ತೋರಿಸ್ತೀನಿ. RX 135 ಹ್ಯಾಂಡಲ್ ಬಾರ್ ಹಾಕ್ಸಿರೋದು, ಇದು ಸ್ಟಾಕ್ ಹ್ಯಾಂಡಲ್ ಬಾರು. ಇನ್ನೊಂದು ಇದರಲ್ಲಿ ಕ್ಯಾಲ್ಕುಲೇಟೆಡ್ ಇನ್ಬಿಲ್ಡ್ ಹಾಕ್ಸಿದ್ದಾರೆ. ಸೊ ಈ ಇನ್ಬಿಲ್ಡ್ ಏನು ಅಂತ ಹೇಳಿದ್ರೆ, ಒಬ್ಬೊಬ್ರು ಮಾಡೋ ಇನ್ಬಿಲ್ಡು ಒಂದೊಂದು ಥರ ಮಾಡ್ತಾರೆ. ಈ ಇನ್ಬಿಲ್ಡ್ ಹೆಂಗೆ ಅಂದರೆ ಅರೌಂಡ್ 4000 4,500 ಕ್ರಾಸ್ ಆಗೋವರೆಗೂ ಸೌಂಡ್ ಅಷ್ಟೊಂದು ಹೆಂಗೆ ಗೊತ್ತಾಗಲ್ಲ. ಬಟ್ ಒಂದು ಸರಿ 4000 5000 ಕ್ರಾಸ್ ಆಯಿತು ಅಂದರೆ ಸೌಂಡ್ ಮಾತ್ರ ಸಖತ್ತಾಗಿ ಬರುತ್ತೆ. ಇದು ನೋಡಿದ್ರೆ ಒರಿಜಿನಲ್ 5 ಸ್ಪೀಡ್ ಇದು. ಒರಿಜಿನಲ್ 5 ಸ್ಪೀಡ್ ಬೋರ್ ಇದೆ, 5 ಸ್ಪೀಡ್ ಹೆಡ್ಡು, 5 ಸ್ಪೀಡ್ ಕಾರ್ಬೊರೇಟರು. ಇನ್ನೊಂದು ಮೇಯ್ನಾಗಿ ಒರಿಜಿನಲ್ 5 ಸ್ಪೀಡ್ ಅಂತ ಹೆಂಗೆ ಅಂದರೆ ಫಿಶ್ ಮೌತ್ ಇದೆ ಇದರಲ್ಲಿ. ಸೊ ನೀವು ನೋಡಿದ್ರೆ ಬೇರೆ ಗಾಡಿ ಎಷ್ಟೇ ಕನ್ವರ್ಟ್ ಮಾಡ್ಬೋದು, ಬಟ್ ಫಿಶ್ ಮೌತ್ ಸಿಗೋದು ರೇರ್. ಇದು ಒರಿಜಿನಲ್ ಬೈಕಲ್ಲಿ ಮಾತ್ರ ಫಿಶ್ ಮೌತ್ ಬರುತ್ತೆ. ಈ ಫಿಶ್ ಮೌತ್ ಬಂದರೆ ಅದು ಒರಿಜಿನಲ್ 5 ಸ್ಪೀಡ್ ಅಂತ ಅರ್ಥ. ಕಾಣಿಸ್ತಾ ಇದೆ ಅನ್ಕೊತೀನಿ. E1 4TL10 ಬೋರ್ ಇರೋದು ಇದರಲ್ಲಿ ಇಟ್ಟಿದ್ದಾರೆ. ಆಯಿಲ್ ಪಂಪ್ ಕೂಡ ರನ್ನಿಂಗ್ ಮಾಡಿಸಿದ್ದಾರೆ ಈ ಗಾಡಿಗೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ 4000 ಕ್ರಾಸ್ ಆಗೋವರೆಗೂ ಒಂಥರ ಸೌಂಡ್ ಏನು ಅಷ್ಟೊಂದು ಬರಲ್ಲ. ನೋಡ್ಕೊಳ್ಳಿ, 4.5 ಕ್ರಾಸ್ ಆಗಿದ ತಕ್ಷಣ ಸೌಂಡ್ ಬರುತ್ತೆ. ಸೊ ಈ ಗಾಡಿನ ಇವರು ತೊಗೊಂಡು ಈ ಕಂಡೀಷನ್ ಇದ್ಕೊಂಡು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಕಂಪ್ಲೀಟ್ ರಿಸ್ಟೋರೇಷನ್ ಅವಶ್ಯಕತೆ ಇತ್ತು. ಇವ್ರ ಗಾಡಿ ಓನರ್ ತೊಗೊಂಡಿರೋದು 1,73,000 ಅರೌಂಡ್ ತೊಗೊಂಡಿರೋದು, ವಿತ್ ನೇಮ್ ಟ್ರಾನ್ಸ್ಫರು ಎಲ್ಲ ಸೇರಿ. ಅದಾದಮೇಲೆ ಎಕ್ಸ್ಟ್ರಾ ಅರೌಂಡ್ 1,05,000 ಸಮಥಿಂಗ್ ಖರ್ಚು ಮಾಡಿದ್ದಾರೆ ರಿಸ್ಟೋರೇಷನ್ಗೆ. ಸೊ ಇವಾಗ ತುಂಬ ಜನ ಹೇಳ್ತೀರಾ ಅಷ್ಟೊಂದು ಏನಕ್ಕೆ ಖರ್ಚಾಯಿತು ರಿಸ್ಟೋರೇಷನ್ಗೆ, ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ರಿಸ್ಟೋರೇಷನ್ನು ಅಂತ. ಬಟ್ ಈ ಗಾಡಿ ರಿಸ್ಟೋರೇಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನೀವು ಮುಂಚೆ ಗಾಡಿ ಯಾವ ಕಂಡೀಷನಲ್ಲಿ ಇತ್ತು ಅನ್ನೋದು ಮ್ಯಾಟರ್ ಆಗುತ್ತೆ ರಿಸ್ಟೋರೇಷನ್ಗೆ. ರಿಸ್ಟೋರೇಷನ್ ಅಂದರೆ ಜಸ್ಟ್ ಪೇಂಟ್ ಬರ್ಸ್ಬಿಟ್ರೆ ಅಷ್ಟೇ ರಿಸ್ಟೋರೇಷನ್ ಅಂತಲ್ಲ, ಒಳಗಡೆ ಏನೇನು ಪಾರ್ಟ್ಸ್ ಡ್ಯಾಮೇಜ್ ಆಗಿತ್ತು ಅದು ಕೂಡ ಮ್ಯಾಟರ್ ಆಗುತ್ತೆ ರಿಸ್ಟೋರೇಷನ್ಗೆ. ಸೊ ತುಂಬ ಜನ ಹೇಳ್ತಾರೆ 30,000 ಖರ್ಚು, 30,000 ರಿಸ್ಟೋರೇಷನ್ ಆಗುತ್ತೆ, 40,000 ರಿಸ್ಟೋರೇಷನ್ ಆಗುತ್ತೆ. ರಿಸ್ಟೋರೇಷನ್ ಅವ್ರದ್ದೇನು ಅಂದರೆ ಪಾರ್ಟ್ಸ್ ಏನೂ ಡ್ಯಾಮೇಜ್ ಆಗಿರೋಲ್ಲ, ಜಸ್ಟ್ ರೀಪೇಂಟ್ ಮಾಡಿ ಇಂಜಿನ್ ಬಿಚ್ಚಿ ಮತ್ತೆ ಅಸೆಂಬಲ್ ಮಾಡಿ ರೀಪೇಂಟ್ ಆಗಿರೋದಕ್ಕೆ ಅಷ್ಟೇ. ಹೌದು, ಅಷ್ಟೇ ಆಗೋದು. ಬಟ್ ಇದು ಇಂಜಿನ್ ರೀಬೋರ್ ಆಗಿದೆ, ಮತ್ತು ತುಂಬ ಪಾರ್ಟ್ಸ್ ಚೇಂಜ್ ಆಗಿದೆ. ಇದರಲ್ಲಿ ಹಾಳಾಗಿದ್ದ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಪ್ಲಸ್ ಸೊ ಇನ್ಬಿಲ್ಡ್ ಸೈಲೆನ್ಸರ್ ಹಾಕ್ಸಿದ್ದಾರೆ, ಅದಕ್ಕೂ ಖರ್ಚಾಗುತ್ತೆ. ಸೊ ಇವೆಲ್ಲ ಸೇರಿ ಅರೌಂಡ್ 1,80,000
ಸಾರಿ 2,80,000 ಖರ್ಚಾಗಿದೆ ಗಾಡಿ ಒಟ್ಟು ಇಲ್ಲಿ ಕೈಗೆ ಬರೋಕ್ಕೆ. ಗಾಡಿ ಹೋಗುತ್ತೆ 140, ಬಟ್ ಪುಷ್ ಮಾಡ್ತಾ ಇಲ್ಲ. ಯಾಕೆಂದರೆ ರೀಸೆಂಟಾಗಿ ಇಂಜಿನ್ ರೀಬಿಲ್ಡ್ ಆಗಿರೋದ್ರಿಂದ ಸೊ ರಿಸ್ಕ್ ಬೇಡ. ಇನ್ನೂ ಸ್ವಲ್ಪ ಇಂಜಿನ್ ಸೆಟ್ರೇಟ್ ಆಗಬೇಕು. ಇನ್ನೊಂದೇನೆಂದರೆ ಎಕ್ಸಾಸ್ಟ್ ವಾಲ್ವು ಲೈಟಾಗಿ ಪೋರ್ಟಿಂಗ್ ಆಗಿದೆ ಇದು. ಸೊ ತುಂಬ ಜನ ಹೇಳ್ತಾರೆ ಖರ್ಚು ಜಾಸ್ತಿ ಆಗ್ಬಿಡ್ತು ಗುರು, ಇದಕ್ಕೆ ಅಷ್ಟೊಂದು ಒರಿಜಿನಲ್ ಇದೇ ಬರುತ್ತೆ ಅಂತ. ಕೆ ಗಾಡಿನೂ ಬರುತ್ತೆ. ಹೌದು, ಕೆ ಗಾಡಿನೂ ಬರುತ್ತೆ, ಬಟ್ ಈ ಕಂಡೀಷನ್ ಇರೋದು ಅಂದರೆ ಅರೌಂಡ್ ಸೇಮ್ ಪ್ರೈಸಿಂಗೇ ಆಗುತ್ತೆ. ಕೆ ಗಾಡಿ ತೊಗೊತೀನಿ ಅಂತ ಹೇಳಿದ್ರು ಈ ಪ್ರೈಸಿಂಗಿಗೆ. ಸೊ ಫ್ರಂಟು ಪಾರ್ಕಿಂಗ್ ಲೈಟು ಕೂಡ ಹಾಕ್ಸಿದ್ದಾರೆ. ಕೀ ಆನ್ ಮಾಡಿ, ಇಲ್ಲೊಂದು ಸ್ವಿಚ್ ಇದೆ, ಕಾಣಿಸ್ತಾ ಇದೆ ಅನ್ಕೊತೀನಿ. ಈ ಸ್ವಿಚ್ ಆನ್ ಮಾಡಿ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಪಾರ್ಕಿಂಗ್ ಬರುತ್ತೆ. ಚೆನ್ನಾಗಿದೆ ಇದು ಕೂಡ. ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಬರುತ್ತೆ. ಸೊ ಒರಿಜಿನಲ್ 5 ಸ್ಪೀಡ್ ಸಿಗೋದು ತುಂಬ ಕಷ್ಟ ಗುರು. ಸಿಗುತ್ತೆ, ಕನ್ವರ್ಟ್ ಆಗಿರೋದೆಲ್ಲ ಆರಾಮ್ಸೆ ಸಿಗ್ಬಿಡುತ್ತೆ, ಇಲ್ಲ ನೀವು ಮಾಡಿಸ್ಕೊಬೋದು. ಬಟ್ ಆ ಇಂಜಿನ್ ಸೀರೀಸು ಇಯರ್ ಮಾಡಲ್ ನೋಡ್ರೆ ಗೊತ್ತಾಗ್ಬಿಡುತ್ತಲ್ಲ ಇದು ಯಾವ ಇಯರ್ದು ಏನು ಅಂತ. ಇಂಜಿನ್ ಸೀರೀಸ್ ನೋಡ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ರಿಸ್ಟೋರೇಷನ್ಗೆ ಅರೌಂಡ್ ಇವರು 1,05,000 ಏನೋ ಖರ್ಚು ಮಾಡಿದ್ದಾರೆ.